ಹೈ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಯೂಟ್ಯೂಬ್ ಚಾನಲ್. ಗೈಸ್, ನನಗೆ ನಾಳೆ ಇಂಟರ್ನಲ್ಸ್ ಇದೆ ಅಂತ ಒಂದು ಸುಮ್ನೆ ವಿಡಿಯೋ ಮಾಡಿದೆ. ಇದೊಂದು ಏನೋ ಗೊತ್ತಾಗ್ತಿಲ್ಲ ಗುರು, ಏನ್ ಮಾಡ್ಬೇಕು ಅಂತ. ಈ ಒಂದು ವಿಡಿಯೋದಲ್ಲಿ ನಾನು ಇಂಟರ್ನಲ್ಸ್ ಹೇಗಾಯ್ತು ಅಂತ ಮಾತಾಡ್ತೀನಿ. ಇದನ್ನ ಮೋಟೋ ವ್ಲಾಗ್ ಮಾಡ್ಕೊ ಬಂದಿದೆ ಗುರು, ಬಟ್ ಹೆವಿ ನಾಯ್ಸ್ ಆಗ್ಬಿಟ್ಟಿದೆ. ನಾಯ್ಸ್ನೆಲ್ಲ ರಿಮೂವ್ ಮಾಡಿದ್ರೆ ನನ್ನ ವಾಯ್ಸೇ ಕರೆಕ್ಟ್ ಆಗಿ ಕೇಳ್ತಾ ಇಲ್ಲ. ಅದರಿಂದ ಬೇಡ ಗುರು, ಮತ್ತೆ ಮೋಟೋ ವ್ಲಾಗ್ ಮಾಡ್ಕೊ ಬರೋಣ ಅಂದ್ರೆ ಗಾಡಿ ಚಾರ್ಜ್ ಹಾಕಿ ಇಟ್ಬಿಟ್ಟಿದೀನಿ. ಆದ್ರೆ ಚಾರ್ಜ್ 20ಗಿಂತ ಕೆಳಗಡೆ ಜಾಸ್ತಿ ಹೋಗ್ಸೋದ್ ಬೇಡ ಅಂತ ಆ ಒಂದು ಉದ್ದೇಶದಿಂದ ಅಷ್ಟೇ. ಗುರು ಹೆಂಗಾಯ್ತು ಗುರು ಅಂತ ಮಾತಾಡೋಣ ಗುರು. ಇವತ್ತು ಒಂದು 5:45 ಮನೆ ಬಿಟ್ಟೆ ಗುರು, ಸರಿನಾ? ಅದಿದೆ ಗುರು 7:15. ಒಂದ್ ಸ್ವಲ್ಪನೇ ಬೇಗನೆ ಹೋದೆ ನಾನು. ಬೇಗ ಹೋಗೋದು ಬೆಟರ್ ಅಲ್ಲ ಇಂಟರ್ನಲ್ಸ್ ಇದ್ದಾಗ ಅಂತ ಅಷ್ಟೊತ್ತಿಗಲ್ಲಿ ಹೋಗಿ ನೆಕ್ಸ್ಟ್ 7:15ಗೆ ಇಂಟರ್ನಲ್ಸ್ ಇತ್ತು ಗುರು. 7:15ಗೆ ನಮ್ಮ ಡಿಜಿಟಲ್ ಕಂಪ್ರೆಷನ್ ಟೆಕ್ನಿಕ್ ಇತ್ತು. ಅದ್ರಲ್ಲಿ ಫಸ್ಟ್ನೇದ್ರಲ್ಲಿ ಏನೋ ಡೆಫಿನೇಷನ್ಸ್ ಇತ್ತು. ಫಸ್ಟ್ ಕ್ವಶನ್ 5 ಮಾರ್ಕ್ಸ್. ಅದ್ರಲ್ಲಿ ಎಂಟ್ರೋಪಿ ಒಂದೇನೋ ಕರೆಕ್ಟ್ ಅನ್ಸದೆ. ಇನ್ನೊಂದು ಏನೇನೋ ಇತ್ತು ಗುರು. ಐ ಥಿಂಕ್ ಇನ್ನೊಂದು ಪ್ರಾಬಬಿಲಿಟಿ ಆಫ್ ಸಿಗ್ನಲ್ ಟು ನಾಯ್ಸ್ ರೇಷಿಯೋ ಅಂತ. ನಾನೇನ್ ಕ್ವಶನ್ ಪೇಪರ್ ಎಲ್ಲ ಹಿಡ್ಕೊಂಡು ನಿಮ್ಗೆ ಎಲ್ಲಾನು ಹೇಳ್ತಿಲ್ಲ, ಆಯ್ತಾ? ನನಗೇನ್ ನೆನಪಿದೆ, ನಾನು ಏನ್ ಬರ್ದಿದ್ದೀನಿ ಅಷ್ಟನ್ನ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಆ ನಂತರ ಒಂದು ಅಫ್ಮನ್ ಕೋಡಿಂಗ್ ಮೇಲೆ ಒಂದು ಕ್ವಶನ್ ಇತ್ತು, ಮತ್ತೆ ಅಡಾಪ್ಟಿವ್ ಅಫ್ಮನ್ ಕೋಡಿಂಗ್ ಡಿ ಕೋಡಿಂಗ್ ಮೇಲೆ ಕ್ವಶನ್ ಇತ್ತು. ಆಮೇಲೆ ಅರ್ಥಮೆಟಿಕ್ ಎನ್ಕೋಡಿಂಗ್ ಮೇಲೆ ಒಂದು ಕ್ವಶನ್ ಇತ್ತು ಗುರು. ಇಷ್ಟಿತ್ತು ಗುರು. ಅಂದ್ರೆ ನಾನು ಏನೇನು ಅಟೆಂಡ್ ಮಾಡಿದೀನಿ ಅದನ್ನ ಮಾತ್ರ ಹೇಳ್ತೀನಿ. ಮಿಕ್ಕಿದ್ದು LZ77 ಇತ್ತು ಅಂತ ಅನ್ಸತ್ತೆ. ಇದು ಪರವಾಗಿಲ್ಲ ಗುರು, ಐ ಥಿಂಕ್ ಎಲ್ಲ ಬರ್ದಿದ್ದೀನಿ. ಮತ್ತೆ ಯೂನಿಕ್ಲಿ ಡಿಸೈಡೇಬಲ್ ಕೋಡ್ ಇತ್ತು, ಅದು 10 ಮಾರ್ಕ್ಸ್ ಇತ್ತು. ಐ ಹೋಪ್ ಅಪ್ರಾಕ್ಸಿಮೇಟ್ಲಿ 20+ ಅಂತ ಬಂದೇ ಬರುತ್ತೆ ಗುರು. ಯಾಕಂದ್ರೆ ಬರ್ದಿರೋದ್ನ ಐ ಹೋಪ್ ಪರ್ಫೆಕ್ಟ್ ಆಗಿ ಬರ್ದಿದೀನಿ ಅಂತ ಅನ್ಕೊಂಡಿದೀನಿ. ಎಲ್ಲ ಆ ಲೆಕ್ಚರ್ ಅಷ್ಟು ಟಾಪಿಕ್ಸ್ ಒಂದು ರೌಂಡ್ ರಿವಿಷನ್ ಆಗಿತ್ತು ಮನೇಲೆ, ಅದರಿಂದ ಗುರು. ಆಮೇಲೆ ಲೋ ಪವರ್ VLSI ಇತ್ತು ಗುರು. ಅದರಲ್ಲಿ ಫಸ್ಟ್ DC ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇನ್ವರ್ಟರ್ನ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಅದು ಬರ್ಲಿಲ್ಲ. ಪವರ್ ಡಿಸಿಪೇಷನ್ ಗುರು ಸ್ಟಾರ್ಟಿಂಗ್ ಇದ ಫ್ಲೋ ಅಲ್ಲಾದ್ರೆ ಬರ್ದ್ಬಿಡ್ತೀನೋ ಗೊತ್ತಿಲ್ಲ. ಬರೀ ಇವರು ಶಾರ್ಟ್ ಸರ್ಕ್ಯೂಟ್ ನ ಕೇಳ್ದು ಬಿಟ್ರು. ಅಂದ್ರೆ NMOS ಆನು PMOS ಆನು, ಅದೆಲ್ಲೋ ಡಿರವೇಶನ್ ತಪ್ಪಾಯ್ತು. ಅದು ಗೊತ್ತಿಲ್ಲ ಗುರು ಅದು ಏನು ಅಂತ. ನಾನು ಮತ್ತೆ ಎಲ್ಲ ಅದ್ರ ಬಗ್ಗೆ ಕೂತ್ಕೊಂಡು ಹುಡುಕ್ಬಿಟ್ಟು ಮತ್ತೆ ಬೇಜಾರ್ ಮಾಡ್ಕೊಂಡು ನೆಕ್ಸ್ಟ್ ಇಂಟರ್ನಲ್ಸ್ ಚೆನ್ನಾಗಿ ಮಾಡೋಣ. ಹೆಂಗೆ ಇದ್ರು ಮಾರ್ಕ್ಸ್ ಕೊಡ್ತಾರಲ್ಲ ಅವಾಗ ತೋರಿಸ್ತೀನಿ ನಿಮ್ಗೆ, ಸರಿನಾ? ಅದು ಬಿಟ್ರೆ ಗುರು ನಮ್ಮ ಇನ್ನೊವರು ಅದೇ ತರ ಎಲ್ಲ ಕ್ವಶನ್ಸ್ ಇದ್ವು, ಆಯ್ತಾ? ನಾನು ಅದ್ರ ಬಗ್ಗೆ ತುಂಬಾ ಡಿಸ್ಕಸ್ ಮಾಡಕ್ ಹೋಗಲ್ಲ. ಲೆಕ್ಕದಲ್ಲಿ ನಾನು ಓದಿರೋದು ಆನ್ಸರ್ ಒಂದು ಮರ್ತುಬಿಟ್ಟಿತ್ತು. ಮೈನ್ ಹೆಡ್ಡಿಂಗ್ ಮರ್ತೋಗಿತ್ತು, ಒಳಗಡೆ ಪಾಯಿಂಟ್ಸ್ ನೆನಪಿತ್ತು ನೋಡಿ. ಎಂತ ಸ್ಪೆಷಾಲಿಟಿ ನಂದು ಅಂತ. ಈ ತರ ಆಗ್ತಾವ್ ಗುರು, ಆಗ್ಬೇಕು. ನೆಕ್ಸ್ಟ್ ಇಂಟರ್ನಲ್ಸ್ ಚೆನ್ನಾಗಿ ಓದಬೇಕು ಅಂದ್ರೆ ಈ ತರ ಎಲ್ಲ ಆಗ್ಬೇಕು. ಇಲ್ಲ ಆದ್ರೆ ನೆಕ್ಸ್ಟ್ ಇಂಟರ್ನಲ್ಸ್ಗೂ ಸೋಂಬೇರಿ ತರ ಹೊಂಟೋಗ್ಬಿಡ್ತೀವಿ. ಅದರಿಂದ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾ, ನಿಮ್ದು ಹೆಂಗಾಯ್ತು ಗುರು ಇಂಟರ್ನಲ್ಸ್ ಕಾಮೆಂಟ್ ಮಾಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.